ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಘವೇಂದ್ರ ಡಿ ಸಾಗರ್ ಅಂತ, ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್, KLE ಸಂಪತ್ ಕುಮಾರ್, ಶಿವನಿ ಕ್ಯಾನ್ಸರ್ ಹಾಸ್ಪಿಟಲ್. ಸೊ ನಾವು ಇಲ್ಲಿ ಸುಮಾರು 15 ವರ್ಷದಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ನಮ್ಮಲ್ಲಿ ಸಾಕಷ್ಟು ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಅವೈಲೇಬಲ್ ಇದೆ. ಸ್ಟಿಬ್ಯುಲೇಟಿವ್ ರೇಡಿಯೋ ಸರ್ಜರಿ, ಸ್ಟಿಬ್ಯುಲೇಟಿವ್ ರೇಡಿಯೋಥೆರಪಿ, ಹೈಪರಾಕ್ ಥೆರಪಿ ಎಲ್ಲವೂ ಸೌಲಭ್ಯ ಉಂಟು. ಸೊ ಇದರಲ್ಲಿ ಲೇಟೆಸ್ಟ್ ಟ್ರೀಟ್ಮೆಂಟ್ ಆಗಿ ನಾವು ಬ್ರೆಸ್ಟ್ ಕ್ಯಾನ್ಸರ್ ಆಯ್ತು, ಸರ್ವೈಕಲ್ ಕ್ಯಾನ್ಸರ್, ಓರಲ್ ಕ್ಯಾವಿಟಿ ಕ್ಯಾನ್ಸರ್ ಇದು ಸಾಕಷ್ಟು ನಾವು ಕಂಡು ಬರ್ತೀವಿ. ಸೊ ಸುಮಾರು ನಾವು ಸ್ಟಿರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ, ರೇಡಿಯೋಥೆರಪಿ ಸುಮಾರು 30-40 ಪೇಷಂಟ್ ಆಲ್ರೆಡಿ ಟ್ರೀಟ್ಮೆಂಟ್ ಮಾಡಿದ್ವಿ. ಸೊ ರಿಸಲ್ಟ್ ಬಹಳ ಚೆನ್ನಾಗಿದೆ. ಸೊ ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಏನಾಗ್ತದೆ, ಎಲ್ಲರಿಗೂ ಒಂಥರ ಜಿಗುಪ್ಸೆ ಅಥವಾ ಒಂಥರ ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಅದು ಡಿಪ್ರೆಷನ್ ಆಗೋರು ಸಂದರ್ಭ ಏನು ಬೇಕೇ ಆಗಿಲ್ಲ. ಸೊ ಕ್ಯಾನ್ಸರ್ ಅರ್ಲಿ ಸ್ಟೇಜ್ ಬಂದಾಗ ಟ್ರೀಟ್ಮೆಂಟ್ ಬಹಳ ಚೆನ್ನಾಗಿದೆ. ಸ್ಪೆಷಲಿ ಸ್ಟೇಜ್ 1, 2 ಅಥವಾ 3 ಸ್ಟೇಜ್ ಅಲ್ಲಿ ಬಂದಾಗ ಟ್ರೀಟ್ಮೆಂಟ್ ರಿಸಲ್ಟ್ ಚೆನ್ನಾಗಿರುತ್ತೆ. ಅದೇ ಸ್ಟೇಜ್ 4 ಬಂದಾಗ ಸ್ವಲ್ಪ ರಿಸಲ್ಟ್ಸ್ ಕಡಿಮೆ ಇರುತ್ತೆ. ಸೊ ಅದನ್ನ ಅರಿವು ಬಹಳ ಇಂಪಾರ್ಟೆಂಟ್. ಕ್ಯಾನ್ಸರ್ ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್. ಸೊ ಇತ್ತೀಚೆಗೆ ನಾವು ಕ್ಯಾನ್ಸರ್ ಅವೇರ್ನೆಸ್ ಸಿಕ್ಕಾಪಟ್ಟೆ ಎಲ್ಲ ಕಡೆ ಇನ್ ಅಂಡ್ ಅರೌಂಡ್ ಬೆಳಗ್ಗೆ ಮಾಡ್ತಾ ಇದೀವಿ. ಸೊ ಕ್ಯಾನ್ಸರ್ ಕಣಗಳು ಎಲ್ಲ ನಮ್ಮ ಬಾಡಿನಲ್ಲಿ ಎಲ್ಲರಿಗೂ ಇರುತ್ತೆ. ಕ್ಯಾನ್ಸರ್ ಅದು ಎದಕ್ಕಾಗತ್ತೆ ರಿಸ್ಕ್ ಫ್ಯಾಕ್ಟರ್ ಅಂದ್ರಗಿನ ಸ್ಪೆಷಲಿ ನಾವು ಸ್ಮೋಕಿಂಗ್ ಆಯ್ತು, ಆಲ್ಕೋಹಾಲ್ ಇಂಟೇಕ್ ಆಯ್ತು, ಅಥವಾ ಟೊಬ್ಯಾಕೊ ಕನ್ಸಂಪ್ಷನ್ ಇದು ಸಾಕಷ್ಟು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಕಂಡು ಬರ್ತೀವಿ. ಹಂಗೆ ಅದು ಬಿಟ್ಟು ಬಹಳ ಸಾಕಷ್ಟು ಬೇರೆನೂ ಇದೆ. ಲೈಕ್ ವೈರಸ್ ಅಂತ ಹೇಳ್ತೀವಿ, ಬ್ಯಾಕ್ಟೀರಿಯಾಸ್ ಅಥವಾ ಪ್ಯಾರಾಸೈಟ್ಸ್ ಅಂತ ಹೇಳ್ತೀವಿ, ಅಥವಾ ಆಕ್ಯುಪೇಷನಲ್ ಎಕ್ಸ್ಪೋಜರ್, ಇವೆಲ್ಲ ಸಾಕಷ್ಟು ರಿಸ್ಕ್ ಫ್ಯಾಕ್ಟರ್ ಫಾರ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಈ ಕ್ಯಾನ್ಸರ್ ಕಣಗಳು ಯಾವಾಗ ಹುಟ್ಕೊಂಡು ಬರುತ್ತೆ ಅಂದ್ರೆ, ಇಮ್ಯುನಿಟಿ ಯಾವಾಗ ಕಡಿಮೆ ಆಗುತ್ತೆ ನಮ್ಮ ಬಾಡಿದಲ್ಲಿ, ಅವಾಗ ಕ್ಯಾನ್ಸರ್ ಕಣಗಳು ಹುಟ್ಕೊಳ್ಳೋ ಚಾನ್ಸಸ್ ಬಹಳ ಕಾಮನ್ ಆಗಿ. ಸೊ ಈ ಫ್ಯಾಕ್ಟರ್ ಅಂತ ಹೇಳಿದ್ರೆ ಯಾರಿಗೂ ಕ್ಯಾನ್ಸರ್ ಎಲ್ಲರಿಗೂ ಬರುತ್ತೆ. ಸೊ ಸಣ್ಣ ಮಕ್ಕಳಿಂದ ಹಿಡಿದು ಓಲ್ಡ್ ಪೀಪಲ್, ಸೊ ಎಲ್ಲರಿಗೂ ಬರುತ್ತೆ. ಸೊ ನಮ್ಮಲ್ಲಿ ಸಾಕಷ್ಟು ನಾವು ಪಿಡಿಯಾಟ್ರಿಕ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಪಿಡಿಯಾಟ್ರಿಕ್ ಸಣ್ಣ ಮಕ್ಕಳಲ್ಲಿ ಆಗವು. ಅದರಲ್ಲಿ ಸ್ಪೆಷಲಿ ಬ್ರೈನ್ ಟ್ಯೂಮರ್ಸ್, ಲುಕೇಮಿಯಾಸ್, ಲಿಂಫೋಮಾಸ್ ಇದು ಕಾಮನ್ ಆಗಿ ನಾವು ಪಿಡಿಯಾಟ್ರಿಕ್ ಅಂದ್ರೆ ಸಣ್ಣ ಮಕ್ಕಳಲ್ಲಿ ಕಂಡು ಬರ್ತೀವಿ. ಅದೇ ಓಲ್ಡ್ ಅಲ್ಲೇ ಪೀಪಲ್ ಇದನ್ನು ನೋಡ್ಬೇಕಾದ್ರೆ ಅದರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಆಯ್ತು, ಗರ್ಭಕೋಶ ಕತ್ತು ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್, ಮತ್ತೆ ಬಾಯಿಯ ಕ್ಯಾನ್ಸರ್, ಮತ್ತೆ ಊಟದ ಪೈಪ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅಂದ್ರೆ ಈಸೋಫಿಗಲ್ ಕ್ಯಾನ್ಸರ್, ಇವು ಕಾಮನ್ ಆಗಿ ನಾವು ಕಂಡು ಬರ್ತೀವಿ. ಕ್ಯಾನ್ಸರ್ ಲಕ್ಷಣಗಳು ಅಂದ್ರೆ ಊಟ ನುಂಗ್ಬೇಕಾದ್ರೆ ಸಿಕ್ಕಾಕೊಳ್ಳೋದು, ಅಥವಾ ಎಲ್ಲಿಂದ ರಕ್ತ ಹೋಗೋದು, ಯಾವೇ ರಂಧ್ರದಲ್ಲಿ ರಕ್ತ ಹೋದ್ರೇನು ಕ್ಯಾನ್ಸರ್ ಲಕ್ಷಣಗಳು ಅಂತ ಹೇಳ್ಬೋದು. ಅಥವಾ ಗರ್ಭಾಶಯದಲ್ಲಿ ಜಾಸ್ತಿ ಡಿಸ್ಚಾರ್ಜ್ ಅಂತ ಹೇಳ್ತೀವಿ, ಸೊ ಅದು ಹೋದಾಗ್ನು ಲಕ್ಷಣಗಳು ಕ್ಯಾನ್ಸರ್ ಲಕ್ಷಣಗಳು ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಕಂಟಿನ್ಯೂಸ್ ಕಾಫ್ ಇರುತ್ತೆ. ಕಂಟಿನ್ಯೂಸ್ ಕಾಫ್ ಅದನ್ನ ಕಡಿಮೆ ಆಗ್ತಾ ಇಲ್ಲ, 2 ಅಥವಾ 3 ವಾರ ಆಯ್ತು ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಅಂತವ್ರಿಗೂ ಕ್ಯಾನ್ಸರ್ ಲಕ್ಷಣ ಚಾನ್ಸಸ್ ಇರುತ್ತೆ. ಸೊ ಇದು ಕಂಟಿನ್ಯೂಸ್ ಆಗಿ ಸೋರ್ ಥ್ರೋಟ್ ಅಂತ ಹೇಳ್ತೀವಿ. ಸೋರ್ ಥ್ರೋಟ್ ಅಂದ್ರೆ ಧ್ವನಿ ಗಂಟ್ಲ ಕುಂಟ್ಬಿಡೋದು, ಧ್ವನಿ ಕುಂಟು ಅದು ನುಂಗಕ್ಕಾಗಲಾರದ ಕಾರಣ ಇದ್ದಾಗನು ಅವನು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಇವೆಲ್ಲ ಸಾಕಷ್ಟು ಲಕ್ಷಣಗಳು ಕ್ಯಾನ್ಸರ್ ಬಗ್ಗೆ ಅಂತ ಹೇಳ್ತೀವಿ. ಸೊ ಇತ್ತೀಚೆಗೆ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಹಮ್ಮಿಕೊಂಡಿದ್ದೀವಿ. ಕ್ಯಾನ್ಸರ್ ಸ್ಕ್ರೀನಿಂಗ್ ಆಯ್ತು, ಈವನ್ ನಾವೇನಾಗ್ತದೆ ಕ್ಯಾನ್ಸರ್ ವ್ಯಾಕ್ಸಿನ್ ಅಂತ ಬಹಳ ಇಂಪಾರ್ಟೆಂಟ್. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಸೊ ಕ್ಯಾನ್ಸರ್ ವ್ಯಾಕ್ಸಿನ್ ಇವತ್ತು ನಾಳೆ ಸ್ಪೆಷಲಿ ಫಾರ್ HPV ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ HPV ವ್ಯಾಕ್ಸಿನ್ಸ್ ಬಂದಿದ್ದಾವೆ. ಸೊ ಅದು ಎಲ್ಲರಿಗೂ 9 to 14 ಇಯರ್ಸ್ ಏಜ್ ಗ್ರೂಪ್ ಅಲ್ಲಿ ಎಲ್ಲರಿಗೂ ಗಂಡು ಮಕ್ಕಳು ಮತ್ತೆ ಹೆಣ್ಮಕ್ಳಿಗೆ ಎಲ್ಲರೂ ಕೊಡ್ಬಹುದು. ಸೊ 9 to 14 ಇಯರ್ಸ್. ಅದೇ ರೀತಿ ಹೆಪಟೈಟಿಸ್ B ವೈರಸ್, ಸೊ ಹೆಪಟೈಟಿಸ್ ಕ್ಯಾನ್ಸರ್ ಅಂದ್ರೆ ಹೆಪಟೋಸೆಲ್ಲರ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದನ್ನ ನಾವು ತಡೆಗಟ್ಟಬಹುದು ಹೆಪಟೈಟಿಸ್. ಸೊ ಬೇರೆ ರಷ್ಯನ್ ವ್ಯಾಕ್ಸಿನ್ ಅವು ಇವು ಅಂತ ಹೇಳ್ತವೆ. ಇನ್ನು ಅವೇನು ಟೈಮ್ ಟೆಸ್ಟೆಡ್ ಏನು ಅಲ್ಲ ರಷ್ಯನ್ ವ್ಯಾಕ್ಸಿನ್ಸ್, ಬಟ್ ಟೈಮ್ ಟೆಸ್ಟೆಡ್ ಅಂದ್ರೆ ಒಂದು HPV ವ್ಯಾಕ್ಸಿನ್ ಅಂತ ಹೇಳ್ತೀವಿ ಸರ್ವೈಕಲ್ ಕ್ಯಾನ್ಸರ್, ಅಂಡ್ HbA1c ವ್ಯಾಕ್ಸಿನ್ ಅಂದ್ರೆ ಹೆಪಟೈಟಿಸ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಇವೆರಡು ಕ್ಯಾನ್ಸರ್ ಟೈಮ್ ಟೆಸ್ಟೆಡ್ ವ್ಯಾಕ್ಸಿನ್ಸ್.